ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ಅದೇ ನಾನು ಸ್ವಲ್ಪ ದಿವಸದ ಹಿಂದೆ ಹಾಸನಕ್ಕೆ ಹೋಗಿತ್ತಂತ ಹೇಳಿದ್ನಲ್ಲ, ಅಲ್ಲಿ ಅವಳು ನಂದು ನಾದಿನಿ ಮಗಳು ರೇಷ್ಮಾ ಒಂದು ಬಾರ್ಬಿಕ್ಯೂ ಮಾಡಿದ್ಲು. ಅಂದರೆ ಗೆಂಡದಲ್ಲಿ ಸುಡುದು ಚಿಕನ್ ಮತ್ತು ಪೈನಾಪಲ್ ಮತ್ತು ಪನ್ನೀರ್ ಇಷ್ಟನ್ನು ಬಾರ್ಬಿಕ್ಯೂ ಮಾಡಿದ್ಲು. ಇದು ಪನ್ನೀರ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅದು ಟೈಮ್ ಆಯಿತು ತುಂಬ. ಅದಕ್ಕೆ ಅದು ಪಾನಲ್ಲಿ ಫ್ರೈ ಮಾಡಿದ್ಲು, ಅದು ಸಹ ಒಳ್ಳೆದಾಗಿತ್ತು. ಅದು ನಿಮಗೆ ತೋರಿಸುವ ಅಂದ್ಕೊಂಡೆ ಅದು ಹೇಗೆ ಅಂತೇಳಿ. ಒಳ್ಳೆದಾಗಿತ್ತು, ಅಂದರೆ ತುಂಬ ಟೇಸ್ಟ್. ಅನನಾಸ್ ಅಂತೂ ಅಂದರೆ ಈಗ ವೆಜ್ಜಿನವರಿಗೆ ತುಂಬ ಒಳ್ಳೆದಾಗುತ್ತೆ. ಅದು ಸಹ ಹಾಗೆ ಒಳ್ಳೆದಾಗಿದ್ದಿತ್ತು. ಇದು ಪನ್ನೀರ್ ಮತ್ತು ಚಿಕನ್ನು ಸಹ ಹಾಗೆ ಒಳ್ಳೆ ಟೇಸ್ಟ್ ಆಗಿತ್ತು. ಅದು ಅವಳು ಮಾಡಿದಿಲ್ಲ, ಮ್ಯಾರಿನೇಟ್ ಮಾಡ್ಲಿಕ್ಕೆ ಏನೆಲ್ಲ ಹಾಕಿದ್ಲು, ಅವಳು ಹೇಗೆ ಮಾಡಿಲ್ಲ ಅಂತೇಳಿ ನೋಡ್ಕೊಂಡು ಬರುವ ಆಯ್ತಾ. ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತು ನಾವು ಬಾರ್ಬಿಕ್ಯೂ ಚಿಕನ್ ಮಾಡ್ತಾ ಇದೀವಿ. ಗ್ರಿಲ್ ಅಲ್ಲಿ ಇದರಲ್ಲಿ ಬೇಯಿಸುವಂತದ್ದು ಚಿಕನ್. ಒಂದು 20 ಪೀಸು ಚಿಕನ್ ತಗೊಂಡಿದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ಮಸಾಲ ಹಾಕ್ತೀನಿ. ಮಸಾಲ ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ. ಒಂದು 20 ರಿಂದ 22 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಒಂದು ಪೀಸ್ ಲೆಕ್ಕದಲ್ಲಿ ಒಂದು ಗ್ರೀನ್ ಚಿಲ್ಲಿ, ಖಾರ ಇದ್ರೆ ಒಂದು, ಇಲ್ಲ ಅಂತ ಹೇಳಿದ್ರೆ 1.5 ಗ್ರೀನ್ ಚಿಲ್ಲಿ, ಒಂದಿಷ್ಟು ಗಾರ್ಲಿಕ್, ಒಂದು ಹಿಡಿಕ್ಕಿಂತ ಜಾಸ್ತಿ ಇದೆ ಇಲ್ಲಿ. 1.5 ಫುಲ್ ಗಾರ್ಲಿಕ್, 1 ಇಂಚಿನಷ್ಟು ಶುಂಠಿಯನ್ನು ಒಂದು 3-4 ಪೀಸ್ ತಗೊಂಡಿದ್ದಾಳೆ. ಜೀರಿಗೆ ಹಾಕ್ತೀನಿ. 1 2 3 4 ಜೀರಿಗೆ ಹಾಕಿದ್ದೇನೆ. ಇದು ಗ್ರೀನ್ ಚಿಲ್ಲಿ ಇನ್ನೂ ಸ್ವಲ್ಪ ಖಾರ ತಗೊಂಡಿದ್ದೀನಿ. ಪೆಪ್ಪರ್ ಒಂದಿಷ್ಟು, 1-2 ಸ್ಪೂನಿನಷ್ಟು. 1-1.5 ಸ್ಪೂನು ಗರಂ ಮಸಾಲ, ಆಮೇಲೆ ಟರ್ಮರಿಕ್ ಇಷ್ಟು 1 ಸ್ಪೂನ್, ಆಮೇಲೆ 1 ಸ್ಪೂನ್ ಸಾಲ್ಟ್, 1-1.5 ಎಷ್ಟು ಬೇಕು ನಿಮಗೆ ಚಿಕನ್ಗೆ ಅಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಆಮೇಲೆ ಚಾಟ್ ಮಸಾಲ ಜಾಸ್ತಿ ಬೇಡ, 1 ಸ್ಪೂನ್ ಇದ್ರೆ ಸಾಕು. ಮೊಸರು ಹಾಕೊಳ್ತೀನಿ ಅದಕ್ಕೆ. ಹಂಕರ್ಡೆ ಬೇಕು, ನೀರಿಲ್ಲದೆ ಇರೋದು. ಹಂಕರ್ಡ್ ಒಂದಿಷ್ಟು ಹಾಕೊಳ್ತೀನಿ. ಇದೀಗ ಮಸಾಲ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಚಿಕನ್ ಜೊತೆ ಅಷ್ಟೇ ಅಲ್ಲ, ವಿತ್ ಪನ್ನೀರ್ಗೂ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿ ಎಲ್ಲ ಜಾಸ್ತಿ ಹಾಕೊಳ್ತೀನಿ ಇದಕ್ಕೆ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ಥರ ಬರುತ್ತೆ ಮಸಾಲ, ಆಯಿತಾ. ಈ ಮಸಾಲಕ್ಕೆ ಇನ್ನೂ ಸ್ವಲ್ಪ ತೆಳು ಹೋಗ್ಬೇಕು ಮಸಾಲ. ಇದು ಖಾರ ತುಂಬ ಇದೆ, ಅದಕ್ಕೋಸ್ಕರ ಲೆಮನ್ ಹಾಕೊಳ್ತೀನಿ. ಈಗ ನಿಂಬೆಹಣ್ಣು ಅರ್ಧ ಹಾಕ್ಕೊಂಡು ಮತ್ತು ಉಪ್ಪು ಖಾರ ಬೇಕಿದ್ರೆ ಈಗ ಹಾಕ್ಕೊಂಡು ರುಬ್ಬಬೋದು. ಅವಳು ಈಗ ನಿಂಬೆಹಣ್ಣು ಹಾಕ್ಕೊಂಡು ರುಬ್ತಾ ಇದ್ದಾಳೆ. ನೋಡಿ ಒಳ್ಳೆ ಮಸಾಲ, ಇದು ಚಿಕನ್ಗೆ ಬಾರ್ಬಿಕ್ಯೂ ಮಸಾಲ ಅಂತ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡ್ತೀನಿ. ದೊಡ್ಡ ಪೀಸ್ ಚಿಕನ್ ಇದೆ ಇದರಲ್ಲಿ, ಇದಕ್ಕೆ ನಾನು ಇವಾಗ ಮ್ಯಾರಿನೇಟ್ ಹಾಕ್ತೀನಿ. ಸ್ವಲ್ಪ ಮ್ಯಾರಿನೇಟ್ ತೆಗೆದಿಟ್ಕೊಳ್ತೀನಿ. ಇದು ಪನ್ನೀರ್ಗೆ ಸೇಮ್ ಮ್ಯಾರಿನೇಟ್ ಹಾಕ್ಕೊಂಡೆ ಬಾರ್ಬಿಕ್ಯೂ ಮಾಡೋದು. ಕೆಂಡದಲ್ಲಿ ಸುಡ್ತೀವಲ್ವಾ ಆ ಚಿಕನ್. ಎಲ್ಲ ಕಡೆ ಇದು ಮಸಾಲ ಎಲ್ಲ ನೋಡಿ. ಇದು ಇವಾಗ ಓವರ್ನೈಟ್ ಮ್ಯಾರಿನೇಟ್ ಮಾಡ್ಬೋದು, ರಾತ್ರಿ ಎಲ್ಲ ಇಟ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದು 3 to 4 hours ಇಟ್ಟರೆ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಅದು ಮ್ಯಾರಿನೇಟ್ ಆದಷ್ಟು ಒಳ್ಳೇದಾಗುತ್ತಲ್ಲ, ಮ್ಯಾರಿನೇಟ್ ಆದಷ್ಟು ಚೆನ್ನಾಗಾಗುತ್ತೆ. ಇದಾದ್ಮೇಲೆ ನೀವು ಬಾರ್ಬಿಕ್ಯೂ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ನಾವು ಕೆಂಡದಲ್ಲಿ ಹಾಕಿ ಸುಟ್ಟು ಅದನ್ನ ತಿಂದು ತೋರಿಸ್ತೀವಿ. ಚಾಪ್ಡ್ ಪನ್ನೀರ್,
ಇಷ್ಟೊಂದು ಮಾಡ್ಕೊಂಡಿದ್ದೀನಿ. ಸೇಮ್ ಮ್ಯಾರಿನೇಷನ್ನು. ಇದು ಮ್ಯಾರಿನೇಟ್ ಪನ್ನೀರ್. ಇನ್ನೊಂದಿದೆ ಪೈನಾಪಲ್ಲು ಮ್ಯಾರಿನೇಟ್ ಮಾಡಿಟ್ಟಿರೋದು. ಏನೂ ಇಲ್ಲ, ಅರಿಶಿಣ ಮತ್ತೆ ಕೆಂಪು ಮೆಣಸಿ ಮತ್ತೆ ಇದು ಏನು ತಂದೂರಿ ಮಸಾಲ, ಲೆಮನ್ನು ಮತ್ತೆ ಇದು ಸಾಲ್ಟು. ಪೈನಾಪಲ್ ಸ್ವೀಟ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಶುಗರ್ ಹಾಕೊಂಡಿದ್ದೀನಿ. ಇದಿಷ್ಟು ಮಾಡಿರೋ ಮ್ಯಾರಿನೇಟ್. ಇದನ್ನು ನಾವು ಕೆಂಡದಲ್ಲಿ ಇಡ್ತೀವಿ. ಕೆಂಡದಲ್ಲಿಟ್ಟು ಬಾರ್ಬಿಕ್ಯೂ ಮಾಡ್ತೀವಿ. ಇದು 3 ಐಟಮ್ ಇವತ್ತು. ಇದು ಪೈನಾಪಲ್, ಪನ್ನೀರು ಮತ್ತೆ ಚಿಕನ್. ಈಗ ಅದೆಲ್ಲ ಮ್ಯಾರಿನೇಟ್ ಆಗಿ 4 ಗಂಟೆ ಆಯಿತು. ಈಗ ಚಾರ್ಕೋಲಲ್ಲಿ ಬೆಂಕಿ ಹಾಕಿ ಅದನ್ನು ಗೆಂಡ ಮಾಡ್ಕೊಳ್ತಾ ಇದ್ರು. ಅದು ಸರಿ ಗೆಂಡ ಆದಮೇಲೆ ಈಗ ಗ್ರಿಲ್ಲಲ್ಲಿ ಅದನ್ನೆಲ್ಲ ಕಾಯಲಿಕ್ಕೆ ಇಡ್ತಾ ಇದ್ಲು. ಇಲ್ಲಿ ಚಿಕನನ್ನೆಲ್ಲ ಗೆಂಡದಲ್ಲಿ ಇದು ಕಾಯಿಸ್ತಾ ಇದ್ಲು ಇವಳು. ಅಲ್ಲಿ ಒಳಗೆ ಪನ್ನೀರನ್ನು ಪಾನಲ್ಲಿ ಫ್ರೈ ಮಾಡ್ತಾ ಇತ್ತು. ಯಾಕಂದರೆ ಲೇಟ್ ಆಯಿತು, ಅದಕ್ಕೋಸ್ಕರ ಪಾನಲ್ಲಿ ಬೇಗ ಆಗಲಿ ಅಂತ ಫ್ರೈ. ಇದರಲ್ಲೂ ಬಾರ್ಬಿಕ್ಯೂಲು ಮಾಡ್ತೀವಿ. ಇವಾಗ ಮಾತ್ರ ನಾವು ಅರ್ಜೆಂಟಿಗೆ ಪ್ಯಾನಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಅದರಲ್ಲೂ ಮಾಡ್ತೀವಿ. ಪನ್ನೀರ್ ಫ್ರೈ ರೆಡಿ ಆಯಿತು ನೋಡಿ. ಇಲ್ಲಿ ಚಿಕನ್ ಗೆಂಡದಲ್ಲಿ ಫ್ರೈ ಆಗ್ತಾಯಿದೆ. ಈಗ ಒಂದು ಸೈಡ್ ಬೆಂತಲ್ಲ, ಅದನ್ನು ಮಚ್ಚಿ ಇನ್ನೊಂದು ಸೈಡ್ ಬೇಯಲಿಕ್ಕೆ ಇಟ್ಟಿದ್ದು. ಈಗ ಚಿಕನ್ ಎಲ್ಲ ಬೆಂತು ಅದನ್ನು ತೆಗಿತಾ ಇದ್ಲು ನೋಡಿ. ಹೇಗಾಗಿತ್ತಂತ ಒಳ್ಳೆದಾಗಿತ್ತು, ಟೇಸ್ಟ್ ಆಗಿದ್ದಿತ್ತು. ಇದು ನಾವು ಇಷ್ಟೊತ್ತಿಗೆ ಊಟ ಮಾಡಿ ಆಯಿತು, ಟೇಸ್ಟ್ ನೋಡಿ ಆಯಿತು. ಈಗ ಅದರಲ್ಲಿ ಇದು ಅನಾನಸನ್ನು ಅದೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ಲಲ್ಲ ಅದನ್ನು ಕಾಯಿಸ್ತಾ ಇದ್ಲು. ಇದು ಹಾಗೆ ತುಂಬ ಒಳ್ಳೆದಾಗಿದ್ದಿತ್ತು. ಇದು ತುಂಬ ಟೇಸ್ಟ್ ಆಗಿದ್ದಿತ್ತು. ಅದರದ್ದು ಟ್ರೈ ಮಾಡಿ ನೋಡಿ ನೀವು, ಅಷ್ಟು ಒಳ್ಳೆದಾಯಿತು. ವೆಜ್ಜಿನವರಿಗೆಲ್ಲ ಒಳ್ಳೆದಾಗುತ್ತೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ನಲಿಕ್ಕೆ, ಸುಟ್ಕೊಂಡು ತಿನ್ನಲಿಕ್ಕೆ ಭಾರಿ ಒಳ್ಳೆದಾಗುತ್ತಿದ್ದು. ಇದು ರವಿನಿದು ಫ್ರೆಂಡ್ ಪವನ್ ಅಂತ, ಅವ್ರ ಹೆಂಡತಿ ಮಕ್ಕಳು ಎಲ್ಲ 2 ಮಕ್ಕಳು ಬಂದಿದ್ರು. ನಮ್ಮದೆಲ್ಲ ಊಟ ಆಗಿದ್ದಿತ್ತು, ಅವರೆಲ್ಲ ಒಬ್ಬೊಬ್ಬರು ಮಾಡ್ತಾಯಿದ್ರು. ಆ ದಿವಸ ಶಾವಿಗೆ ಕಾಯಿ ಹಾಲು ಮಾಡಿದ್ದಿತ್ತು, ಅದು ಸಹ ಹಾಗೆ ತುಂಬ ಒಳ್ಳೆದಾಗಿದ್ದಿತ್ತು. ಇವರಿಗೆ ಪೈನಾಪಲ್ ಬಾರ್ಬಿಕ್ಯೂ ಮಾಡಿದ್ದು ಕೊಟ್ಟಿದ್ದಿತ್ತು, ಅದ್ರದ್ದು ಟೇಸ್ಟ್ ನೋಡ್ತಾ ಇದ್ರು ಅವರು. ಸೂಪರ್. ಇವ್ರು ಸಮ ಟೇಸ್ಟ್ ಹೇಳಲಿಕ್ಕೆ ಸಮ ಇವರು. ಎಲ್ಲರಿಗೂ ಬಾರ್ಬಿಕ್ಯೂ ಇಷ್ಟ ಆಯ್ತು ರೇಷ್ಮಾ. ಇದು ವಿರಾಟ್ ಪುಟ್ಟು ಊಟ ಮಾಡ್ತಾ ಇತ್ತು, ಅವಳು ಊಟ ಮಾಡಿಸ್ತಾ ಇದ್ಲು. ನಾವೆಲ್ಲ ಎಲ್ಲರದ್ದು ಊಟ ಆದ ಮೇಲೆ ಇಸ್ಪಿಟ್ ಆಡಿ ಒಳ್ಳೆ ಗಮ್ಮತ್ತು ಎಂಜಾಯ್ ಮಾಡ್ತು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್, ಸಿ ಯು.